ಹಾಗಾಗಿ ಕರೋನಿ ಬಹುಲೋಕ ದೇವಿಗಳ नमस्कार ब्रह्म चैतन्य सद्गुरुनाथ महाराज की जय 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 रवि ಕಳೆದ 9 ದಿನಗಳಿಂದ ನಾವು ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮನುಷ್ಯ ಜೀವನದ ಪರಮೋಚ್ಚ ಮೌಲ್ಯವಾಗಿರತಕ್ಕಂಥ ಅಧ್ಯಾತ್ಮವನ್ನು ಕುರಿತು ಚಿಂತನೆ ಮಾಡ್ತಾ ಬಂದಿದ್ದೀವಿ. ಇಂದಿನ ಈ ಒಂದು 24ನೇ ಶತಮಾನದ ಪರಿಸ್ಥಿತಿಗೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಅಧ್ಯಾತ್ಮದ ಮೌಲ್ಯ ಏನಾಗಿಬಿಟ್ಟಿದೆ ಅಂದ್ರೆ ಬಹಳಷ್ಟು ಕಡಿಮೆ. ಆದರೂ ಸಹಿತ ನಮ್ಮ ಭಾರತದಲ್ಲಿ ಅದರದ್ದೇನಿಲ್ಲ ಅಂದ್ರೆ ಅಭಾವಿಲ್ಲ. ಸಮಯ ಸಮಯಕ್ಕನುಸಾರವಾಗಿ ಭಗವಂತ ಪೂರ್ಣಾವತಾರನಾಗಿ, ಅಂಶಾವತಾರನಾಗಿ, ಕೃಪಾವತಾರನಾಗಿ, ಆವೇಶಾವತಾರನಾಗಿ ದೇಹ ಧಾರಣೆ ಮಾಡಿಕೊಂಡು ಬಂದು ಆಗಿನ ಒಂದು ಪರಿಸ್ಥಿತಿಗೆ ಅನುಸಾರವಾಗಿ, ಆಗಿನ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ಯಾವ ರೀತಿಯಾಗಿ ಅಧರ್ಮದ ಒಂದು ಪ್ರಾಬಲ್ಯವನ್ನು ಕಡಿಮೆ ಮಾಡಬೇಕು ಆ ರೀತಿಯಾಗಿ ಮಾಡಿ, ಮತ್ತು ಧರ್ಮವನ್ನು ಯಾವ ರೀತಿಯಾಗಿ ಜಾಗೃತಗೊಳಿಸಬೇಕು ಆಯಾ ಸಂದರ್ಭಕ್ಕನುಸಾರವಾಗಿ ಧರ್ಮವನ್ನು ಜಾಗೃತಗೊಳಿಸುವುದು, ಭಗವಂತನ ಪ್ರಾಪ್ತಿಯ ಒಂದು ಮಹತ್ವವನ್ನು ಸಮಾಜಕ್ಕೆ ತಿಳಿಸಿಕೊಟ್ಟು ಸಮಾಜವನ್ನು ಸುಖಿಗೊಳಿಸ್ತಕ್ಕಂಥ ಕಾರ್ಯವನ್ನ ನಾವು ಸಹಸ್ರಾರು ವರ್ಷಗಳಿಂದ ಮಾಡಿಕೊಂಡು ಬಂದಿರೋದನ್ನು ನೋಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ನಾವು ಮಾಡ್ಲಿ ಅಥವಾ ಬಿಡ್ಲಿ, ನಾವು ತಿಳ್ಕೊಂಡಿರ್ಬೇಕೇನು ಅಂದ್ರ ಮನುಷ್ಯ ಜೀವನ ಅನ್ನುವಂಥದ್ದು ಕೇವಲ ಭಗವಂತನ ಪ್ರಾಪ್ತಿಗಾಗಿ ಬಂದದ್ದು, ಕೇವಲ ಆಧ್ಯಾತ್ಮಿಕ ಸಾಧನೆಗಾಗಿ ಬಂದಿರತಕ್ಕಂಥ. ಈ ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ಮನುಷ್ಯ ಮಾತ್ರದ ಒಂದು ವಿಂಗಡಣೆ ಮಾಡಿದ್ರೆ ಮುಖ್ಯವಾಗಿ ನಮಗೆ ಏನ್ ಕಂಡು ಬರ್ತದೆ ಅಂದ್ರೆ 2 ಪ್ರಕಾರದ ಜನರು ಕಂಡು. ಒಂದ್ಯಾರು ಅಂದ್ರ ಅಜ್ಞಾನಿಗಳು, ಇನ್ನೊಂದು ಯಾವುದು ಅಂದ್ರ ಜ್ಞಾನಿಗಳು. ಇವೆರಡ ಪ್ರಕಾರಗಳು. ಶ್ರೀಮಂತಿಕೆ, ಬಡತನ, ಬುದ್ಧಿವಂತಿಕೆ, ಬುದ್ಧಿಮಾಂದ್ಯ, ಶಿಕ್ಷಣ, ಅಶಿಕ್ಷಣ, ಪಾಂಡಿತ್ಯ, ಪಾಮರ, ಇವು ಯಾವುಗಳೂ ಈ ಅಧ್ಯಾತ್ಮದ ಒಂದು ಸಂದರ್ಭದಲ್ಲಿ ಏನ್ ಬರುವುದಿಲ್ಲ ಅಂದ್ರೆ ಸಂಬಂಧ ಕೊಡುವುದಿಲ್ಲ. ಅಧ್ಯಾತ್ಮದ ವಿಷಯದಲ್ಲಿ ಇವು ಯಾವುಗಳೂ ಸಂಬಂಧ. ಮುಖ್ಯವಾಗಿ ಏನ್ ಬರ್ತದೆ ಅಂದ್ರೆ ಅಧ್ಯಾತ್ಮ ದೃಷ್ಟಿಯಿಂದ ನಾವು ಮನುಷ್ಯ ಮಾತ್ರದನ್ನ ವಿಂಗಡಣೆ ಮಾಡಿದ್ರೆ 2ನೇ ಪ್ರಕಾರ. ಮೊದಲನೇದು ಯಾವುದು ಅಂದ್ರೆ ಜ್ಞಾನಿಗಳು, ಆಮೇಲೆ 2ನೇದು ಯಾವುದು ಅಂದ್ರೆ ಅಜ್ಞಾನಿಗಳು. ಜ್ಞಾನಿಗಳ ಲಕ್ಷಣ ಏನು, ಅಜ್ಞಾನಿಗಳ ಲಕ್ಷಣ ಏನು ಅನ್ನೋದನ್ನ ನಾವು ವಿಚಾರ ಮಾಡಿದ್ರೆ, ಯಾರಿಗೆ ದೇಹದ ನಾನು ಅಂತ ಅನಿಸ್ತದನ್ನು, ಈ ಪಂಚಭೌತಿಕವಾಗಿರ್ತಕ್ಕಂತಹ ದೇಹ ತಾಯಿಯ ಗರ್ಭದಲ್ಲಿ ಧಾರಣೆ ಮಾಡಿಕೊಂಡು ಬಂದಿರತಕ್ಕಂಥ ಅಥವಾ ನಿರ್ಮಾಣ ಆಗಿ ಬಂದಿರತಕ್ಕಂಥ ಈ ಯಾವ ದೇಹದನು, ಈ ದೇಹದ ನಾನು ಅಂತ ಯಾರಿಗೆ ಅನಿಸ್ತದನು, ತಿಳ್ಕೊಂಡಾರಲ್ಲ, ಫೀಲಿಂಗ್ ಇಸ್ ನಾಲೆಜ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ಯಾರಿಗೆ ಅನಿಸ್ತದನೋ ಅವ್ರ ಅಜ್ಞಾನಿ. ಯಾರಿಗೆ ಏನು ಅನಿಸ್ತದೆ ಅಂದ್ರೆ ನಾನು ಈ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಚಿತ್ತ ಅಲ್ಲ, ಅಹಂಕಾರ ಅಲ್ಲ, ಇಂದ್ರಿಯ ಅಲ್ಲ, ಪ್ರಾಣ ಅಲ್ಲ, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾನು ನಚ ಶ್ರೋತ್ರ ಜಿಹ್ವೆ ನಚ ಘ್ರಾಣ ನೇತ್ರೆ
ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ. ನಾನು ಆ ಸಚ್ಚಿದಾನಂದ ಪರಮಾತ್ಮ ಸ್ವರೂಪ ಇದ್ದೀನಿ, ಆತ್ಮಸ್ವರೂಪ ಇದ್ದೀನಿ, ಬ್ರಹ್ಮಸ್ವರೂಪ ಇದ್ದೀನಿ. ಈ ದೇಹದ ಯಾವ ಧರ್ಮಗಳಿಗೂ ಮತ್ತು ನನಗೂ ಯಾವುದೂ ಸಂಬಂಧ ಇಲ್ಲ ಅಂತ ಯಾರಿಗೆ ಅನಿಸ್ತದನೋ ಅವರು ಜ್ಞಾನಿಗಳು. ಮಾತಾಡ್ಬೇಕು. ಇದಕ್ಕೆ ಅನುಸಾರವಾಗಿಯೇ ಉಳಿದದ್ದು ಎಲ್ಲಾನು ಅವರ ಜೀವನದಲ್ಲಿ ಬೆಳೆದುಕೊಂಡು ಬರುತ್ತೆ. ಏನು ಅಂದ್ರೆ ಸುಖ ದುಃಖ. ಜ್ಞಾನಿಗಳಿಗೆ ಅದನ್ನ ಯಾವುದೂ ಸಂಬಂಧ ಬರಂಗಿಲ್ಲ. ಅಜ್ಞಾನಿಗಳಿಗೆ ದೇಹನೇ ನಾನು ಅಂತ ತಿಳ್ಕೊಂಡವ್ರಿಗೆ ಜೀವನದ ಎಲ್ಲ ದುಃಖ, ಚಿಂತೆ, ಕಾಳಜಿ, ಭಯ, ಉದ್ವೇಗ, ಅಶಾಂತಿ, ಅಸಮಾಧಾನ, ಅತೃಪ್ತಿ ಇವನ್ನೆಲ್ಲಾನು ಅನುಭವಿಸ್ಬೇಕಾಯ್ತು. ಒಬ್ರು ಸತ್ಪುರುಷರು ಹೇಳಿದ್ರು, ಹುಟ್ಟಿದಾದ ಬೆಳೆಯಿಂದ ಇವತ್ತಿನ ತನಕ ನೀವು ನಿಮ್ಮ ಬಗ್ಗೆ ಏನ್ ಕೇಳಿರಿ ಮತ್ತು ಏನ್ ತಿಳ್ಕೊಂಡಿರಿ ಅದೆಲ್ಲ ಬಾಗಿಲು ಸರಿಸಿದ ಕೊನೆಗೆ ಏನ್ ಉಳಿತದೋ ಅದ ನೀವು. ಏನ್ ಉಳಿತದ ಅಂದ್ರೆ ನಾನು ಕೇವಲ ಇರುತ್ತೇನೆ ಅಂತ. ಆ ಇರುವಿಕೆ ನಿಜವಾಗಿರ್ತಕ್ಕಂಥ ನಾನು. ಆ ಇರುವಿಕೆ ಯಾವ ಭಾವದಲ್ಲಿದೆ ಅಂದ್ರೆ ಆ ಇರುವಿಕೆ ಅನ್ನುವಂಥದ್ದು ಅರಿವಿನ ಭಾವದಲ್ಲಿ. ಆ ಅರಿವನ್ನ ಸಂಪೂರ್ಣವಾಗಿ ಪ್ರಾಣಿ ಮಾತ್ರಗಳಲ್ಲಿ ವ್ಯಾಪಿಸಿರ್ತಕ್ಕಂಥ ಸಣ್ಣದಾಗಿರ್ತಕ್ಕಂಥ ಒಂದು ಕೀಡೆಯನ್ನು ನೋಡ್ತೀವಿ. ಅದರೊಳಗೆ ಎಷ್ಟು ಅರಿವಿರುತ್ತದೆ. ಆ ಅರಿವನ್ನ ಪರಮಾತ್ಮ ಸ್ವರೂಪ. ಈ ರೀತಿಯಾಗಿ ಯಾರು ತಿಳ್ಕೊಂಡ್ರು ಅವ್ರಿಗೆ ನಾವೇನಂತೀವಿ ಅಂದ್ರೆ ಸತ್ಪುರುಷರು. ಸತ್ ಅಂತ ಸತ್ವವನ್ನು ತಿಳ್ಕೊಂಡಿರ್ತಕ್ಕಂಥ ಏನಂತೀವಿ ಸತ್ಪುರುಷರು. ಇದು ನಮ್ಮ ಭಾರತೀಯ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ವೈಶಿಷ್ಟ್ಯ ಏನು ಅಂದ್ರೆ ನಮ್ಮ ಭಾರತದ ಇತಿಹಾಸದಲ್ಲಿ ಸಹಸ್ರಾರು ವರ್ಷಗಳಿಂದ ಇಂಥ ವಿಲಕ್ಷಣ ಅವಸ್ಥೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಮಹಾರಾಜರ ಬಗ್ಗೆ ಬರೀತಾರೆ. ಏನು ಅಂದ್ರೆ ತುರ್ಯಾತೀತ ಅವಸ್ಥಾ ಅಹೇ ನಿರಂತರ. ಯಾವಾಗಲೂ ಆ ತುರ್ಯಾತೀತವಾಗಿರ್ತಕ್ಕಂಥ ಅವಸ್ಥೆಯಲ್ಲಿರ್ತಕ್ಕಂಥ ತುರ್ಯಾತೀತ ಅವಸ್ಥಾ ಅಂದ್ರೆ ಶಬ್ದಗಳಿಂದ ಹೇಳ್ಬಹುದು, ಆದ್ರೆ ಅನುಭವ ಬರೋದು ಬಹಳ ಕಠಿಣ. ನಮಗೆ ತುರ್ಯಾವಸ್ಥಾ ಅಂತಲೇ ನಮಗೆ ಅನುಭವ ಇಲ್ಲ. ನಾವು ಕೇವಲ 3 ಅವಸ್ಥೆಗಳಲ್ಲಿ ಇರ್ತೀವಿ. ಮನುಷ್ಯನಿಗೆ 4 ಅವಸ್ಥಾ: ಸ್ವಪ್ನ, ಜಾಗೃತಿ, ಸುಷುಪ್ತಿ. ಎಚ್ಚರ, ಕನಸು, ಗಾಢ ನಿದ್ರೆ. ಇದು ಹೊರತಾಗಿ ಇನ್ನೊಂದು ಅವಸ್ಥಾ ಅದು ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಬುದ್ಧಿಗೆನೆ ಅನುಭವದಲ್ಲಿ ಬರುವಂತಹದ್ದು ಯಾವುದು ತುರ್ಯಾವಸ್ಥೆ. ಈ ಅವಸ್ಥಾ ತ್ರಯಗಳಿಂದ ಅತೀತವಾಗಿರ್ತಕ್ಕಂಥದ್ದು ಒಂದು ಅವಸ್ಥಾ. ಆ ಅವಸ್ಥಾಕನೇ ನಮ್ಮ ತುರ್ಯಾವಸ್ಥಾ. ಆದ್ರೆ ಅದನ್ನು ದಾಟಿ ಹೋಗಿರ್ತಕ್ಕಂಥವ್ರಿಗೆ ನಾವೇನಂತೀವಿ ಅಂದ್ರೆ ತುರ್ಯಾತೀತ ಅವಸ್ಥಾ. ಆ ತುರ್ಯಾತೀತ ಅವಸ್ಥೆಯಲ್ಲಿ ಅಖಂಡವಾಗಿರ್ತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಏನು ಅಂದ್ರೆ ಅನುಭವದ ಸಾಗರ ಯಾರಾಗಿದ್ರು ಅಂದ್ರೆ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ. ನಿನ್ನ ಸಮರ್ಥ ಕಥೆ ಹೇಳ್ಕೊತ ಹೇಳಿ ಸಮರ್ಥ ತಮ್ಮ ತಾಯಿ ಹೇಳಿದ್ರು, ಅಮ್ಮ ನೀನು ಈ ಜನ್ಮದಲ್ಲಿ ನಾನು ಮದುವೆ ಮಾಡಿಕೊಳ್ಳೋ ವಿಷಯವಾಗಿ ನೀನು ಆಗ್ರಹ ಮಾಡಬೇಡ. ನಾನು ಮತ್ತೆ ಇನ್ನೊಂದು ಅವತಾರ ಇನ್ನೊಂದು ಜನ್ಮ ತಾಳಿ ಬರ್ತೀನಿ. ಅವಾಗ ನೀನು ನಮ್ಮ ತಾಯಿ ಆಗ್ತಿ. ಅವಾಗ ಒಂದಲ್ಲ 2 ಮದುವೆ ಮಾಡಿಕೊಡ್ತೀನಿ. ಹೆಂಗೋ ನಮ್ಮ ಮಹಾರಾಜರು 2 ಮದುವೆ ಮಾಡಿಕೊಡ್ತೀನಿ. ಮಹಾರುದ್ರ ನೀ ಮಾರುತಿ ರಾಮದಾಸ, ಕಲಿಯುಗದ ನೀನಾದಿ ಶ್ರೀರಾಮದಾಸ, ಭಕ್ತರುದ್ಧಾರಕ್ಕೆ ನೀ ಮತ್ತೆ ಬಂದಿರುವೆ. ನಮಸ್ಕಾರ ಶ್ರೀ ಬ್ರಹ್ಮ ಚೈತನ್ಯ ಗುರುವೆ. ಮಹಾರುದ್ರ ನೀ ಮಾರುತಿ ರಾಮದಾಸ, ರಾಮನ ದಾಸನಾಗಿರ್ತಕ್ಕಂಥ ಮಹಾರುದ್ರನಾಗಿರೋ ಮಾರುತಿ. ಕಲಿ ಮಾಡಿತೆ ದಾಹಲೆ ರಾಮದಾಸ, ಕಲಿಯುಗದಲ್ಲಿ ಆ ಮಾರುತಿ ರಾಮದಾಸನಾಗಿ ಅವತಾರ. ಜನ ಉದ್ಧರಾಯ ಪುನಃ ಪ್ರಾಪ್ತರು, ಜನರನ್ನು ಉದ್ಧಾರ ಮಾಡಬೇಕು ಅಂತ ಮತ್ತೆ ಅವತಾರ ಮಾಡಿ ಬಂದಿರತಕ್ಕಂಥವ್ರು ಯಾರು ಅಂದ್ರೆ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ. A beautiful synthesis of human and divine. ಮಾನವೀಯ ಹಾಗೂ ದೈವಿ ಭಾವಗಳನ್ನು ಸುಂದರವಾಗಿರ್ತಕ್ಕಂಥ ಸಮುಚ್ಚಯ ಅಂದ್ರೆ ಸತ್ಪುರುಷ. ನಮ್ಮಲ್ಲಿ ಮಾನವೀಯ ಭಾವ ಸಹಿತ ಎಷ್ಟು ಮಟ್ಟಿಗೆ ಇರ್ತಾನೋ ಹೇಳಿ ಬರ. ದೈವಿ ಭಾವದ ಪ್ರಶ್ನೆ ಇದೆ.
ಸಾಧನೆ ನಾವು ಯಾಕೆ ಸಾಧನೆ ಅಂತ ಯಾಕೆ ಮಾಡಬೇಕು ಅಂದ್ರೆ ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಆಶವಿ ಭಾವಗಳನ್ನ, ಪಶುತುಲ್ಯವಾಗಿರ್ತಕ್ಕಂತಹ ಭಾವಗಳನ್ನ ಮಾನವೀ ಭಾವವನ್ನ ದೈವಿ ಭಾವದಲ್ಲಿ ಆಮೂಲಾಗ್ರ ಪರಿವರ್ತನೆ ಮಾಡುವುದಕ್ಕಾಗಿ ನಾವು ಸಾಧನೆ ಮಾಡಬೇಕು. ಹಾಗೆ ಸತ್ಪುರುಷರ ಅಂತಃಕರಣ ಅಂದ್ರೆ ಮಾನವೀಯತೆಯ ಪರಾಕಾಷ್ಠೆ ಹಾಗೂ ದೈವಿ ಅನುಭವದ ಪರಾಕಾಷ್ಠೆ ಇರತಕ್ಕಂಥ ಮಹಾರಾಜರು ಅಂದ್ರೆ ಎನ್ಸೈಕ್ಲೋಪೀಡಿಯಾ ಆಫ್ ಸ್ಪಿರಿಚುವಲ್ ಲೈಫ್, ಆಧ್ಯಾತ್ಮಿಕ ಜೀವನದ ಒಂದು ವಿಶ್ವಕೋಶ. ಅವ್ರು ಯಾವ ಸಾಲಿಗೆ ಹೋಗ್ಲಿಲ್ಲ, ಊರಾಗಿನ ಸಾಲಿನೂ ಕಲಿಲಿಲ್ಲ, 2 ತಿಂಗಳೊಳಗೆ ಬಿಟ್ಬಿಟ್ಟು ಅವ್ರು ಅದಕ್ಕೆ ಬಂದಿದ್ದೇ ಇಲ್ಲ. ಜನ್ಮಜಾತ ಗರ್ಭದೊಳಗೆ ಇರಬೇಕಾದ್ರೆ ತಾವು ಯಾಕೆ ಅವತಾರ ದೇಹ ಧಾರಣೆ ಮಾಡ್ಕೊಂಡು ಬರ್ಲಿಕ್ಕತ್ತೀವಿ ಅನ್ನುವಂಥದ್ರ ಪ್ರಜ್ಞಾ ಅವರಿಗೆ 24 ತಾಸು ಜ್ವಲಂತವಾಗಿದೆ. ಆದ್ರಿಂದ ಅವ್ರು ತಮ್ಮ ಧ್ಯೇಯದ ಕಡೆಗಿರ್ತಕ್ಕಂಥ ತಮ್ಮ ದೃಷ್ಟಿಯನ್ನು ಅವ್ರು ಏನ್ ಮಾಡ್ತಿದ್ದಿಲ್ಲ ಅಂದ್ರೆ ಈ ಪ್ರಪಂಚದ ಯಾವುದೇ ಥಳಕ ಬೆಳಕಿನ ಪ್ರಪಂಚದ ಕಡೆಗೆ ಆ ದೃಷ್ಟಿ ಹೊರಡಿಸ್ತಿದ್ದಿಲ್ಲ. ಇಸ್ವಿಸನ್ 1845 ಫೆಬ್ರವರಿ 19 ಮಾಘ ಶುದ್ಧ ದ್ವಾದಶಿ ದಿವಸ ಗೋಂದಾವಲಿಯಲ್ಲಿ ಮಹಾರಾಜರ ಅವತಾರ. ಬಾಲ್ಯದಿಂದ ಪ್ರಬಲವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಒಂದು ಭಾವನೆ, ಉತ್ಕಟತ. ವಯಸ್ಸಿನ 6ನೇ ವರ್ಷಕ್ಕೆ ನಿಮ್ಗೆ ಆಶ್ಚರ್ಯ ಅನ್ಬೋದು, ವಯಸ್ಸಿನ 6ನೇ ವರ್ಷಕ್ಕನೇ ರಾತ್ರಿ ಎದ್ದು ತಮ್ಮ ಅಜ್ಜನ ಹತ್ರ ಮಲ್ಕೋತಿದ್ರು. ರಾತ್ರಿ ಎದ್ದು ಅರ್ಥಾತ್ ಮಾಣಗಂಗಾ ನದಿ ದಂಡಿಗಿರ್ತಕ್ಕಂಥ ಒಂದು ಗುಹಾದಲ್ಲಿ ಹೋಗಿ ಅಲ್ಲಿ ಶಾಂತವಾಗಿ ನಾಮಸ್ಮರಣೆ ಮಾಡ್ಕೊತು. ಒಂದ್ ದಿವಸ ಅವ್ರ ರಾಜ್ಯ ಎದ್ದು ಕೂಡ ನೋಡ್ತಾರೆ, ಮಕ್ಕಳಾಗ ಮೊಮ್ಮಗ ಇಲ್ಲ, ಗಣಪತಿ ಇಲ್ಲ. ಎಲ್ಲಾ ಕಡೆ ಹುಡುಕಾದ ಕೊನೆ ಮಾಣಗಂಗಾ ನದಿ ದಂಡೆಯಲ್ಲಿ 6 ವರ್ಷದ ಹುಡುಗ ಮಹಾನ್ ಯೋಗಿಯಂತೆ ಧ್ಯಾನಸ್ಥನಾಗಿ ಸ್ವಸ್ಥ ಕೂತಿದ್ದ. ಅಲ್ಲಪ್ಪ ನನಗೆ ಹಾವು ಕೇಳಿದ ಭಯ ಅವಕ್ಕೇನು ಇಲ್ಲಾಗ ಬಂದು ಕೂತಿ ಏಕಾಂತದಲ್ಲಿ ಮನಸ್ಸು ಏನಾಗ್ತದಂದ್ರೆ ಏಕಾಗ್ರ ಆಗ್ತದೆ. ಎಂಥ ಒಂದು ಉತ್ಕರ್ಷ ಇದೆ. ಮೊದಲನೇದಾಗಿ ನಮ್ಮ ನಿಷ್ಠಾ ಬೇಕು, 2ನೇದಾಗಿ ತಳಮಳ ಬೇಕು, 3ನೇದು ಜಿಗುಟ್ತನ ಬೇಕು. ಇವು 3 ಸಾಕಾರವಾಗಿರ್ತಕ್ಕಂಥ 10ನೇ ವರ್ಷಕ್ಕೆ 8ನೇ ವರ್ಷಕ್ಕೆ ಮನೆ ಬಿಟ್ಟು ಹೋದ್ರು, ಸದ್ಗುರು ಶೋಧ ಮಾಡ್ಬೇಕು. ಅವ್ರ ತಂದೆಯವ್ರು ಕರ್ಕೊಂಡ್ಬಂದು 10ನೇ ವರ್ಷಕ್ಕೆ ಮದ್ವೆ ಮಾಡಿದ್ರು. ಅದರಿಂದ ಅವ್ರಿಗೆ ಏನೇನು ಅವರ ಧ್ಯೇಯ ಪ್ರಾಪ್ತಿಯ ಸಾಧನೆಯಲ್ಲಿ ಕಿಂಚಿತ್ತೂ ವ್ಯತ್ಯಯ. 12ನೇ ವರ್ಷಕ್ಕೆ ಮನೆ ಬಿಟ್ಟು ಉತ್ತರ ಭಾರತವನ್ನೆಲ್ಲ ಸಂಚಾರ ಮಾಡಿ ಆಗಿನ ಕಾಲದ ಮಹಾನ್ ಸತ್ಪುರುಷರನ್ನೆಲ್ಲ ಭೇಟಿಯಾಗಿ ಉಮ್ನಾವಾದ ಮಾಣಿಕ್ ಪ್ರಭುಗಳು, ಅದೇ ರೀತಿಯಾಗಿ ಅಕ್ಕಲಕೋಟ್ ಸ್ವಾಮಿಗಳು, ತೈಲಂಗ ಸ್ವಾಮಿಗಳು, ರಾಮಕೃಷ್ಣ ಪರಮಹಂಸರು, ಅಣ್ಣಾಬುವ ಅವರು ನಿರಾದರು ಎಲ್ಲಾರನ್ನು ಭೇಟಿ ಆದ್ರು. ಎಲ್ಲರಿಗೂ ಅವಾಗ ಅವರೆಲ್ಲರೂ ಹೇಳ್ತಿದ್ರು, ನಾನಿನ್ ಗುರು ಅಲ್ಲಪ್ಪ, ನಿನ್ ಗುರು ಬೇರೆ. ಅಡ್ಡಾಡಿ ಎಲ್ಲಾ ಕಡೆಗೂ ನೈಮಿಷ ಅಲ್ಲಿ ಇಲ್ಲಿ ಎಲ್ಲ ಕಡೆಗೂ ಅಡ್ಡಾಡಿ ಹೆಳೆಗಾಂವ ಅಲ್ಲಿ ಅವರು ಸದ್ಗುರುಗಳು. ಸಮಾಜ ದೃಷ್ಟಿಯಲ್ಲಿ ಹುಚ್ಚ ತುಕ್ಯ ಅಂತ ಯಾರಿಗೆ ಅನ್ಸಿದ್ರು ತುಕಾರಾಮ್ ಚೈತನ್ಯ ಮಹಾರಾಜರವ್ರನ್ನ ತಿಳ್ಕೊಂಡು ಇದೇನು ಸಾಮಾನ್ಯ ವ್ಯಕ್ತಿ ಅಲ್ಲ, ನನ್ನ ಸದ್ಗುರು ಆಗ್ಲಿಕ್ಕೆ ಅಗದಿ ಎಲ್ಲ ಅದಕ್ಕೆ ಯೋಗ್ಯತಾರ ಸಲ್ಲಿಸಿ ಅವ್ರಿಗೆ ಶರಣು. ತುಕಾರಾಮ್ ಹೇಳಿದ್ರು, ನಾನು ಕೊಂದು ಹಾಕ್ತೀನಿ. ಮಹಾರಾಜ್ ಹೇಳಿದ್ರು, ನಾನು ನಿಮ್ಗೆ ಜೀವ ಕೊಡ್ಲಿಕ್ಕೆ ಬಂದಿದ್ದೀನಿ. ಕೇವಲ 9 ತಿಂಗಳು ಅವ್ರ ದಿವ್ಯ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಅಹೋರಾತ್ರ ಅವರು ನಿಮ್ಗೆ ಆಶ್ಚರ್ಯ ಅನ್ಸಬಹುದು. 9 ತಿಂಗಳು ಮಹಾರಾಜರು ಮಲ್ಕೊಂಡೇ ಇಲ್ಲ, ನಿದ್ದಿನ ಮಾಡಿ. ನಮಗೆ 9 ದಿವಸ ನಿದ್ದೆ ಮಾಡೋದಲ್ಲ, ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಭಜನೆ ಮಾಡ್ಕೊತ ಕೂಡ್ಬೇಕು ಅಂತಂದ್ರೆ ನಿನ್ನ ರಾತ್ರಿ ನಿದ್ದೆ ಆಗಲಿಲ್ಲ. ನಿನ್ನ 9 ತಿಂಗಳು ತುಕಾರಾಮರ ಪ್ರೀತಿಯಿಂದ ಅವ್ರನ್ನ ಅಪ್ಪಿಕೊಂಡು ಮಲ್ಕೊಂಡ್ರೆ ಮಹಾರಾಜರು ತಮ್ಮ ಕಾಲಲ್ಲಿ ಅವ್ರ ಹಾಸಿಗೆ ಹತ್ತ ತಿಳ್ಕೊಂಡು ಕಾಲು ಹೊರಗೆ ಬಿಟ್ಕೊಂಡು ಮಲ್ಕೊಂಡು ಎಲ್ಲೋ ಒಂದು ಬಟ್ಟೆ ಅನ್ಸೋ ಅಷ್ಟು ದಿವಸ ಅವ್ರು ಊಟ ಮಾಡಿದ್ರು. ಅವ್ರು ಕೊಡ್ತಕ್ಕಂಥ ಅನೇಕ ಅವ್ರು ಮಾಡ್ತಕ್ಕಂಥ ಆಜ್ಞೆಗಳನ್ನ ಪ್ರಪಂಚ ದೃಷ್ಟಿಯಲ್ಲಿ ಯಾರಿಗೂ ಅದು ಕಲ್ಪನಾ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂತ ಆಜ್ಞೆಗಳನ್ನು ಮಾಡ್ತಿದ್ರು. ಅದನ್ನು ಅಕ್ಷರಶಃ ರಾಮನವಮಿ ದಿವಸ ಅವ್ರ ತಲೆ ಮೇಲೆ ಕೈ ಇಟ್ಟು ಅವ್ರಿಗೆ ಹೇಳಿದ್ರು, ಹಿಂದೆ ವಸಿಷ್ಠರು ಶ್ರೀ ರಾಮಚಂದ್ರನಿಗೆ ಏನು ಕೊಟ್ಟರು ಅದನ್ನ ನಾನು ಇವತ್ತು ಕೊಡ್ತಾ ಇದ್ದೆ.
ಮಧ್ಯಾಹ್ನ 12 ಗಂಟೆಗೆ ಊರೊಳಗೆ ಕರ್ಕೊಂಡು ಹೋದ್ರು. ಒಂದು ಬಾವಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೇಳಿ ಹೊರಗೆ ಬಂದು ಅಶೋಕ ವೃಕ್ಷದ ಕೆಳಗೆ ಕೂಡಿಸಿ ಅವ್ರ ತಲೆ ಮೇಲೆ ಕೈ ಇಟ್ಟು ಹಿಂದೆ ವಶಿಷ್ಠರು ಶ್ರೀ ರಾಮಚಂದ್ರನಿಗೆ ಏನು ಕೊಟ್ಟರು. ಬ್ರಹ್ಮಾನಂದ ಮಹಾರಾಜ್ ಹೇಳಿದ್ರು, ರಾಮ ಹೇ ರಾಮ. ಅವಾಗ ಅವ್ರು ಮುಂದೆ ಅವ್ರಿಗೆ ಸಮಾಧಿ ಇತ್ತು. ಸಮಾಧಿ ಕೇಳು, ಇವತ್ತು ನಾನು ಅವರಿಗೆ ಬ್ರಹ್ಮಜ್ಞಾನ ಕೊಟ್ಟಿದ್ದೀನಿ, ಸರ್ವಜ್ಞತೆಯನ್ನು ಕೊಟ್ಟಿದ್ದೀನಿ, ಸರ್ವಶಕ್ತಿ ಮಂತ್ರನ್ನಾಗಿ ಮಾಡಿದ್ದೀನಿ. ನಾನು ಇವತ್ತು ಬ್ರಹ್ಮ ಚೈತನ್ಯ ಅಂತ ಹೆಸರು ಇಡ್ಲಿಕ್ಕೆ ಹತ್ತೀನಿ. ಇದ ಹೆಸರಿನಿಂದ ನಾವು ಜಗತ್ತಿನಲ್ಲಿ ನಿಂತ ಎಲ್ಲಾ ಕಡೆಗೂ ಪ್ರತಿಷ್ಠೆ ಆದ್ರೆ ನೀನು ಈಗಾಗಲೇ ಸ್ವೀಕಾರ ಮಾಡತಕ್ಕಂತ ಗೃಹಸ್ಥಾಶ್ರಮದಲ್ಲಿದ್ದು ನಿನ್ನ ಕಡೆಗೆ ಬರ್ತಕ್ಕಂತ ಮಧ್ಯಮ ವರ್ಗದ ಪ್ರಾಪಂಚಿಕ ಜನರಿಗೆ ಕೇವಲ ಭಗವಂತ ನಾಮಸ್ಮರಣೆಯಿಂದ ಹೆಂಗ ಸಮಾಧಾನ ಸಿಗ್ತಾನೋ ಕಲಿಸು. ಅನೇಕರಿಗೆ ರಾಮ ಮಂದಿರಗಳನ್ನು ಸ್ಥಾಪನೆ ಮಾಡಿ ರಾಮನನ್ನ ಪ್ರತಿಷ್ಠಾ ಮಾಡಿ ಸಗುಣೋಪಾಸನೆ ಒಂದು ಮರ್ಮವನ್ನ ಎಲ್ಲರಿಗೂ ತಿಳಿಸು. ಅನ್ನದಾನದ ಮಹತ್ವ ಬೆಳೆಸು. ಮಹಾರಾಜ ಹೇಳ್ತೀವಿ, ಸಾಧನೆಯಲ್ಲಿ ಸಾಧನೆ ನಾಮ ಸಾಧನೆ, ಉಪಾಸನೆಯಲ್ಲಿ ಉಪಾಸನೆ ಸಗುಣೋಪಾಸನೆ, ದಾನದಲ್ಲಿ ದಾನ ಅನ್ನದಾನ, ಗೋ ಸಂರಕ್ಷಣೆ ಮಾಡು, ಸಮಾಜದಲ್ಲಿ ಪರಮಾರ್ಥದ ವಿಚಾರಗಳ ಪ್ರಚಾರ ಮಾಡು. ಅವರ ಆಜ್ಞೆ ಅನುಸಾರವಾಗಿ ಮಹಾರಾಜರು ತಮ್ಮ ಊರಾಗಿರ್ತಕ್ಕಂಥ ಗೋಂದಾವಲೆಗೆ ಬಂದು ತಮ್ಮ ತಂದೆ ತಾಯಿ ಜೊತೆಗೆ ರಾವುಜಿ ಹಾಗೂ ಗೀತಾಬಾಯಿ ಅನ್ನುವಂಥ ತಂದೆ ತಾಯಿ ಜೊತೆಗೆ ಇಟ್ಟುಕೊಂಡು ತಮ್ಮ ಪತ್ನಿಯನ್ನು ಸಹಿತ ಕರ್ಕೊಂಡು ಬಂದಲ್ಲಿ ಪ್ರಪಂಚ ಮಾಡಿಕೊಂಡು ತಮ್ಮ ಕಡೆಗೆ ಬರ್ತಕ್ಕಂಥ ಜಿಜ್ಞಾಸುಗಳಿಗೆ ಮುಮುಕ್ಷುಗಳಿಗೆ ಸಾಧನೆಯ ಮರ್ಮವನ್ನ ಸಾಧನೆಯನ್ನು ಹೇಳಿ ಅವನು ಭಗವಂತನ ಪ್ರಾಪ್ತಿಯ ಮಾರ್ಗಕ್ಕೆ ಈ ರೀತಿಯಾಗಿ ಅಲ್ಲಿ ಸಹಸ್ರಾರು ಜನರಿಗೆ ಒಂದು ಸಣ್ಣದಾಗಿರ್ತಕ್ಕಂಥ ಹಳ್ಳಿ ಎಲ್ಲಾ ಅನಾನುಕೂಲತೆಗಳ ಮಧ್ಯೆ ಅಂಥದ್ರೊಳಗಡೆ ಇಟ್ಟುಕೊಂಡು ತಮ್ಮ ಜೊತೆಗೆ ಯಾವಾಗಲೂ 300-400 ಜನರ ತಮ್ಮ ಕಡೆಗೆ ಕರ್ಕೊಂಡು ಇಟ್ಟುಕೊಂಡು ಅವ್ರದೆಲ್ಲ ಪ್ರತಿಯೊಂದನ್ನು ಅವ್ರು ಅರ್ಥಾತ್ ಅವ್ರೇನು ಅಂದ್ರೆ ಊಟ ವಸತಿ ಎಲ್ಲಾನು ವ್ಯವಸ್ಥೆ ಮಾಡಿಕೊಂಡು ಅಂಥ ಒಂದು ಪರಿಸ್ಥಿತಿಯೊಳಗೂ 100 ಜನರ ಪ್ರೀತಿಯಿಂದ ಪ್ರೇಮದಿಂದ ಆಗಿನ ಪರಿಸ್ಥಿತಿಯೊಳಗೆ ಹೆಂಗೆ ಆಗಿನ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ ಸಜ್ಜಿ ಭಕ್ರಿ, ನವಣಕ್ಕಿ ಅನ್ನ, ಖಾರನ್ ಸಾರು, ಆ ಅನ್ನಕ್ಕೆ ಒಂದು ಹನಿ ತುಪ್ಪ ಇರ್ತಿದ್ದಿಲ್ಲ. ಮತ್ತೇನ್ ಹಚ್ಕೊಂಡು ತಿಂತಿದ್ದಲ್ಲಿ ಅಂದ್ರೆ ಅವ್ರ ಸ್ನೇಹ, ಮಹಾರಾಜರ ಪ್ರೇಮವನ್ನ ಹಚ್ಕೊಂಡು ಪುಣೆ, ಬೆಂಗಳೂರು, ಪುಣೆ, ಮುಂಬೈ, ಬೆಂಗಳೂರು ಇತ್ಯಾದಿ ಹುಬ್ಬಳ್ಳಿ, ಧಾರವಾಡ, ಕರ್ನಾಟಕ, ಮಹಾರಾಷ್ಟ್ರದ ಅನೇಕ ಕಡೆಗಳ ಜನರು ಹೋಗಿ ಅವರ ಸಾನ್ನಿಧ್ಯದಲ್ಲಿ ಅತ್ಯಂತ ಸಮಾಧಾನದಲ್ಲಿ ಈ ರೀತಿಯಾಗಿ ಅವರು ಲೋಕ ಸಂಗ್ರಹ ಮಾಡ್ತಾ ಇದ್ದಾಗ ನಮ್ಮ ಕರ್ನಾಟಕದಲ್ಲಿ ಜಾಲಿಹಾಳ್ ಅನ್ನುವಂತ ಒಂದು ಊರಿನಲ್ಲಿ ಅನಂತ ಅನ್ನುವಂತ ಒಂದು ಮಗುವಿನ ಜನ್ಮ ಆಯ್ತು. ಅನಂತ ಅಂತ ಹೆಸರಿಟ್ಟರು. ಮುಂದವರು ಅನಂತ ಭಟ್ರಾದ್ರು. ಆಮೇಲೆ ಅವರು ಅನಂತ ಶಾಸ್ತ್ರಾಧ್ಯಯನ ಮಾಡಿ ವೇದಾಧ್ಯಯನ ಮಾಡಿ ಅನಂತ ಭಟ್ರಾದ್ರು. ಶಾಸ್ತ್ರಾಧ್ಯಯನ ಮಾಡಿ ಅನಂತ ಶಾಸ್ತ್ರಿ ಆದ್ರು. ಷಟ್ಶಾಸ್ತ್ರದಲ್ಲಿ ವಿದ್ವತ್ತನ್ನು ಪಡ್ಕೊಂಡ್ರು ಸಹಿತ ಅವ್ರ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಆವಾಗ ಅವ್ರು ಏನ್ ಮಾಡಿದ್ರು, ವೆಂಕಟಾಪುರದಲ್ಲಿ ವೆಂಕೋದು ಸೇವಾ ಮಾಡಿದ್ರು. ವೆಂಕಟಪತಿ ಹೇಳಿದೆ ಏನು ಅಂದ್ರೆ, ಉತ್ತರ ಭಾರತಕ್ಕೆ ಹೋಗುವ ಗುರುಗಳು ಕಾಯ್ತಾ ಇದ್ದಾರೆ. ಉತ್ತರ ಭಾರತವನ್ನೆಲ್ಲ ಸಂಚಾರ ಮಾಡಿಕೊಂಡು ಇಂದೂರಿಗೆ ಬಂದಾಗ ಇಂದೂರಿನಲ್ಲಿ ಮಹಾರಾಜ ದರ್ಶನ ಆಯಿತು. ಮಹಾರಾಜರವರಿಗೆ ಅನುಗ್ರಹ ಮಾಡಿದ್ರು. ಮತ್ತು ನಾಮಸ್ಮರಣೆ ಮಾಡಿ ಹೋಗುವ ನರ್ಮದಾ ತಟಾಕದಲ್ಲಿ ಸರ್ಪೇಶ್ವರ ಮಂದಿರ ಅಂತಿದೆ. ಆ ಮಂದಿರದಲ್ಲಿ ಕೂತ್ಕೊಂಡು ನೀನು ಜಪ ಮಾಡುವಂತ ಹೇಳಿದ್ರೆ 2.5 ವರ್ಷ ಅಖಂಡವಾಗಿ ನಾಮಸ್ಮರಣೆ. ಆವಾಗ ಅವರಿಗೆ ಆ ಸರ್ಪೇಶ್ವರನಲ್ಲೇ ಮಹಾರಾಜ ದರ್ಶನ ಆಯ್ತು. ಮಹಾರಾಜರು ಬ್ರಹ್ಮಾನಂದ ಅಂತ ಅವರಿಗೆ ಅನುಗ್ರಹ ಮಾಡಿದ್ರು, ಬ್ರಹ್ಮಜ್ಞಾನ ಕೊಟ್ಟರು. ಮತ್ತು ಹೇಳಿದಲ್ಲ ಏನು ಅಂದ್ರೆ, ಕರ್ನಾಟಕದಲ್ಲಿ ನೀನು ರಾಮನಾಮದ ಪ್ರಸಾರ ಮಾಡು, ಅನ್ನದಾನದ ಮಹತ್ವ ಬೆಳೆದು ಸಮಾಜದಲ್ಲಿರ್ತಕ್ಕಂಥ ದೀನ ದುಃಖಿಗಳನ್ನ ನೀನು ಅತ್ಯಂತ ಪ್ರೇಮದಿಂದ ಹತ್ತಿರ ಕರ್ಕೊಂಡು ಅವರನ್ನ ಭಗವಂತನ ಪ್ರಾಪ್ತಿಯ ಮಾರ್ಗಕ್ಕೆ ಸಾಧನೆಗೆ ತೊಡಗಿಸುವ. ಈ ರೀತಿಯಾಗಿ ಬ್ರಹ್ಮಾನಂದರು ಮಹಾರಾಷ್ಟ್ರದಲ್ಲಿ ಆನಂದ ಸಾಗರರು, ಕೋಟಿ ಮಹಾಭಾಗವತರಿಂದ ಮಹಾನ್ ಶಿಷ್ಯರು
ಅದೇ ರೀತಿಯಾಗಿ ಮಹಾನ್ ವ್ಯಕ್ತಿಗಳು ಮಹಾರಾಜರ ಬಗ್ಗೆ ಮದನ್ ಮೋಹನ್ ಮಾಲ್ವೀಯ ಅವರು, ಲೋಕಮಾನ್ ತಿಲಕರಂಥವರು ಮಹಾರಾಜರು ಭೇಟಿ ಆಗ್ತಿದ್ರು, ಅನೇಕ ವಿಚಾರಗಳ ಬಗ್ಗೆ ಇದನ್ನು ಹೇಳ್ತಿದ್ರು. ಆವಾಗ ಈ ರೀತಿಯಾಗಿ ಅವರು ತಮ್ಮ ವಯಸ್ಸಿನ 68 ವರ್ಷ 10 ತಿಂಗಳು 3 ದಿವಸ ತಮ್ಮ ಭೌತಿಕವಾಗಿರ್ತಕ್ಕಂತಹ ದೇಹದಲ್ಲಿದ್ದು ಕಲ್ಪನಾತೀತವಾಗಿ ಲೋಕ ಸಂಗ್ರಹ ಮಾಡಿದ್ರು. ಮಹಾರಾಜ ಹೇಳಿದ್ರು, ನನ್ನ ಚರಿತ್ರೆಯಲ್ಲಿ ಪ್ರೇಮ ಅನ್ನೋ 2 ಅಕ್ಷರ ತೆಗೆದುಬಿಟ್ರೆ ನನ್ನ ಚರಿತ್ರೆಯಲ್ಲಿ ಅಷ್ಟೊಂದು ಮೂರ್ತಿಮಂತ ಪ್ರೇಮ, ಮೂರ್ತಿಮಂತ ಔದಾರ್ಯ ಆಗಿದ್ರು, ಮೂರ್ತಿಮಂತ ದಯಾ ಆಗಿದ್ರು, ಮೂರ್ತಿಮಂತ ಕ್ಷಮ ಆಗಿದ್ರು, ಮೂರ್ತಿಮಂತ ಸಮಾಧಾನ ಆಗಿದ್ರು. ಮಹಾರಾಜ ಹೇಳ್ತಿದ್ರು, ಅಖಂಡ ಸಮಾಧಾನ म्हणजे ಮೂರ್ತಿಮಂತ ಬ್ರಹ್ಮಜ್ಞಾನ. ಸಾಮಾನ್ಯ ಮಧ್ಯಮ ಸ್ಥಿತಿಯಲ್ಲಿರ್ತಕ್ಕಂಥ ನಮ್ಮಂಥವರಿಗೆ ಆವತ್ತಿನ ಅರ್ಥಾತ್ ಏನು ಇವತ್ತಿನ ಈ ಪರಿಸ್ಥಿತಿಯಲ್ಲಿ ನಮಗೆ ಅವರು ಅತ್ಯಂತ ಕಳಕಳಿಯಿಂದ ಉಪದೇಶ ಮಾಡ್ತಾರಲ್ಲ. ಏನು ಅಂದ್ರೆ ಗಾಬರಿ ಆಗ್ಬೇಕಾದ ಕಾರಣವಿಲ್ಲ. ಪ್ರಪಂಚದ ಪರಿಸ್ಥಿತಿ ಹೆಂಗಾದ್ರೂ ಇಟ್ಕೊಳ್ತಾಕೆ ನೀವು ನಾಮಸ್ಮರಣೆ ಮಾಡಿ ನಿಮ್ ಪ್ರಪಂಚದ ಸುಖಿಯಾಗಿ, ನಿಮ್ ಪ್ರಪಂಚದ ಒಂದು ಅದರ ಅರ್ಥಾತ್ ಏನು ಅಂದ್ರೆ ಅದರ ಸ್ವರೂಪವನ್ನು ಬದಲು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ದೇನ್ ಪರಿಸ್ಥಿತಿ ಅದನ್ನು ಅದರೊಳಗೆ ಇದ್ದುಕೊಂಡು ನಾಮಸ್ಮರಣೆ ಮತ್ತು ಭಗವಂತನ ಉಪಾಸನೆ ಮಾಡಿದ್ರು ಸಾಕು ಅಂತೆಲ್ಲ ಉಪದೇಶ ಮಾಡಿ ಕೊನೆಗೆ ಇಸ್ವಿಸನ್ 1913 ಡಿಸೆಂಬರ್ 22 ಸೋಮವಾರ ಬೆಳಿಗ್ಗೆ ಗೋಂದಾವಲೆಯಲ್ಲಿ ಕೈಗೊಂಡಿದ್ದಾರೆ. ತಮ್ಮ ಭೌತಿಕ ಶರೀರವನ್ನ ಎಷ್ಟು ವಿಲಕ್ಷಣವಾಗಿ ಅದನ್ನ ಶರೀರ ತ್ಯಾಗ ಮಾಡಿದ್ರು ಅಂದ್ರೆ ಸಂತ್ ಶರಣರನ್ನ ಮರಣವನ್ನು ಅಮೃತ ಮನೆಯ ಹರಿಭಕ್ತ ಮಾತಾಡ್ಬೇಡ, ಅಮೃತ ಮನೆಯ ಹರಿಭಕ್ತ ಅಂತ ಶೇವಟ ಕಲಿಸಿ ಗೋಡ್ ಸಂತ ಕಾಲ ಮಧುರ ಹೆಂಗ ಹಂಗ ಡಿಸೆಂಬರ್ 21ನೇ ತಾರೀಕು ರವಿವಾರ ರಾತ್ರಿ 1-1:30 ಗಂಟೆವರೆಗೇನು ಇಬ್ಬರು ಹೆಗಲ ಮೇಲೆ ಕೈ ಇಟ್ಕೊಂಡು ಕಾಲು ಹಿಂಗ್ ಬಾತ್ ಬಿಟ್ಟಿತ್ತು. ಅಂಥವ್ರಿಗೆ ಇಬ್ಬರು ಹೆಗಲ ಮೇಲೆ ಕೈ ಇಟ್ಟುಕೊಂಡು ರಾತ್ರಿ ಬೆಳತನಕ ಭಜನೆ ಮಾಡಿ ರಾಮದೇವರಿಗೆ ಪ್ರಾರ್ಥನಾ ಮಾಡಿ, ರಾಮ ಮಾಜ ಮಾಂಸನ ಸಂರಕ್ಷಣೆ ಕೊನೆಗೆ ಹೋಗಿ ಅವ್ರು ತಾವು ಮಲ್ಕೊಳ್ಳೋಕ್ ಹೋಗಿ ಒಳಗ 1 ತಾಸು ಮಲ್ಕೊಂಡಿದ್ದು. ಆಮೇಲೆ ಶೌಚ ಕುಮಾರ್ಜನ ಮಾಡಿಕೊಂಡು ಮತ್ತೆ ರಾಮನಿಗೆ ನಮಸ್ಕಾರ ಮಾಡಿ ಶಾಂತವಾಗಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಕೂತು ಆಮೇಲೆ ಸರಿಯಾಗಿ 5:55 ನಿಮಿಷಕ್ಕೆ ಅವರು ಶಾಂತವಾಗಿ ಭಗವಂತನಲ್ಲಿ ಲೀನಾದರು. ಅಲ್ಲಿಂದ ಇಲ್ಲಿನ ತನಕ ಒಂದು 110 ವರ್ಷಗಳು ಸಂದಿದ್ದು ಪ್ರಪಂಚದ ಎಲ್ಲಾ ಮೂಲೆಗಳಲ್ಲಿ ಇವತ್ತು ಅವರು ದಿವ್ಯವಾಗಿರ್ತಕ್ಕಂಥ ಉಪದೇಶದಿಂದ ನಾಮಸ್ಮರಣೆ, ಉಪಾಸನೆ, ಅಂತರಾಟ, ಗೋರಕ್ಷಣೆ ಇತ್ಯಾದಿಗಳು ನಡೀತಾ ಇವೆ. ಅವರೇ ಇಸ್ವಿಸನ್ 1909ರಲ್ಲಿ ಬಂದು ತಮ್ಮ ಚರಣ ಸ್ಪರ್ಶವಾಗಿರ್ತಕ್ಕಂಥ ದಿವ್ಯ ಶಿಲಾ ಪಾದುಕೆಗಳನ್ನು ಸ್ಥಾಪಿಸಿ ಕರ್ನಾಟಕದ ಜನರಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಭಾಗ್ಯವನ್ನು ಒದಗಿಸಿಕೊಟ್ಟು ಅಂಥ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಎಲ್ಲರೂ ಇವತ್ತು 110ನೇ ಪುಣ್ಯತಿಥಿ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಾವೆಲ್ಲರೂ ಈಗ ಏನ್ ಮಾಡ್ಬೇಕು ಅಂದ್ರೆ ಶಾಂತವಾಗಿ ಕೂತ್ಕೋಬೇಕು. ಎಲ್ಲರೂ ಮನಸ್ಸಿನಲ್ಲಿ ಶ್ರೀರಾಮ್ ಶ್ರೀರಾಮ್ ಅನ್ನಬೇಕು. ನಾನು ಅದನ್ನು ಜೋಡಣೆ ಅಂತಿರ್ತೀನಿ. ಆಮೇಲೆ ಎಲ್ಲರೂ ಶಾಂತವಾಗಿರ್ಬೇಕು. ಅಲ್ಲಿ ಒಳಗೆ ಒಳಗೂ ಅಲ್ಲಿ ಕತ್ತಿದಲ್ಲಿ ಬರೋಬ್ಬರಿ ಸರಿಯಾಗಿ ಇನ್ನು 3 ನಿಮಿಷಕ್ಕೆ ನಾವೆಲ್ಲರೂ ಏನ್ ಮಾಡಿ ನಮ್ಮ ಕೈಯಲ್ಲಿ ಕೊಟ್ಟಿರ್ತಕ್ಕಂಥ ಹೂಗಳನ್ನು ಕಣ್ಣು ಮುಚ್ಚಿ ಮಹಾರಾಜರು ಸ್ಮರಣೆ ಮಾಡಿ ಮಹಾರಾಜರ ಕಡೆಗೆ ಆ ಹೂಗಳನ್ನು ಹಾಕಿ ನಮ್ಮ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡಿ ಅವರ ಚರಣಾರವಿಂದಗಳಲ್ಲಿ ನಾವು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮನಸ್ಸಿನಲ್ಲೇ ಸಲ್ಲಿಸಿ ಅವರಿಗೆ ನಾವು ಭಗವಂತನ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಶತ್ರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆ ಕೊಟ್ಟು ಪ್ರಾರ್ಥನೆ ಮಾಡಿ ಶ್ರೀರಾಮ್ 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 सतगुरुनाथ महाराज की जय। श्री अनंत कोटि ब्रह्मांड नायक महाराज की जय। सतगुरु श्री ब्रह्मानंद महाराज की जय।
रघुपति राघव राजा राम पतित पावन सीताराम 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 रघुपति राघव राजा राम पतित पावन रघुपति राघव राजा राम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम राघव राजा राम पतित पावन सीताराम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम जय जय भारती श्री गुरु राजा सद्गुरु
कौन सरप्राज चौन सरी मान्यू सर 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 ಬರ್ರಿ पतित पावन सीताराम ಇಲ್ಲದಿಲ್ಲ वेंकटपुरवासी
Baik, naga ini kok. Sali huri kita ini. Sali huri kita ini. Baik. Halo, ini orang baru. Marti ini. Marti kotinan. Nanti kita bani sah. Ini orang apa bandar orang. Baik. Hah? इतना चुका कड़पड़ा चुका हाँ इल्ले ना आगल निंತಿದ್ದೆ ಅಲ್ಲೇ ಪಟ್ಟ ಪಟ್ಟ ಅಣ್ಣ ಹೇಳಿ ಕಟ್ ಮಾಡಿ ಸಿಗಲ್ಲ
लाइव ಕೆಳಗೆ ಮಾಡ್ಬಿಡ್ತೀನಿ
ಸರಿ 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 ಸರಿ